ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ಹೊಸ್ದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವತ್ತು ಮದ್ದೂರು ವಡೆ ರೆಸಿಪಿ ಜೊತೆ ಬಂದಿದ್ದೀನಿ. ಈ ರೆಸಿಪಿ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಸಾಫ್ಟಾಗೂ ಇದೆ ಹಾಗೂ ಗರಿ ಗರಿಯಾಗೂ ಇದೆ. ಮದ್ದೂರು ವಡೆ ಅಂದರೆ ಮೈಸೂರು ಕಡೆ ತುಂಬ ಜನಕ್ಕೆ ಗೊತ್ತಿರುತ್ತೆ, ಇದು ಫುಲ್ ಫೇಮಸ್ಸು. ಕೆಲವರಿಗೆ ಇದು ಗೊತ್ತಿರಲ್ಲ. ಸೊ ಇದನ್ನು ಹೇಗೆ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ, ಸ್ಕಿಪ್ ಮಾಡದೆ ನೋಡಿ. ಈರುಳ್ಳಿನ ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಚಿಕ್ಕದಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು. ಯಾಕೆ ಅಂದರೆ ಈ ರೆಸಿಪಿಗೆ ಈರುಳ್ಳಿನೇ ತುಂಬ ಮೇನು, ಇದರಿಂದಲೇ ತುಂಬ ಟೇಸ್ಟ್ ಬರೋದು. ನೋಡಿ ಯಾವ ಥರ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಉದ್ರುದ್ರಾಗಿ ನೀಟಾಗಿ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡಿಕೊಂಡು ಅದಕ್ಕೆ ನಾನು ಏನೇನು ಸೇರಿಸ್ತಾ ಇದ್ದೀನಿ ಅಂದರೆ ಸ್ವಲ್ಪ ಶುಂಠಿ, ಅದ್ರ ಜೊತೆ ಹಸಿರು ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಅಂದರೆ ಇದು ಸ್ವಲ್ಪ ಖಾರ ಜಾಸ್ತಿ ಇದೆ, ಅದಕ್ಕೆ ಇಷ್ಟು ಸೇರಿಸಿದ್ದೀನಿ. ನೀವು ಎಷ್ಟು ಮಾಡ್ತೀರೋ ಅದಕ್ಕೆ ಅನುಗುಣವಾಗಿ ಸೇರಿಸ್ಕೊಳ್ಳಿ. ಅಂದರೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಅಂದರೆ ಅದನ್ನು ತೊಳ್ಕೊತಾ ಇದ್ದೀನಿ. ನೀಟಾಗಿ ಕರಿಬೇವಿನ ಸೊಪ್ಪನ್ನ ತೊಳ್ಕೊಂಡು ಅದಕ್ಕೆ ಸೇರಿಸ್ತಾ ಇದ್ದೀನಿ. ನೀವು ಯಾವ ಕ್ವಾಂಟಿಟಿಲಿ ಮಾಡ್ತೀರಾ ಆ ಥರ ಮಾಡ್ಕೊಳ್ಳಿ. ಇದು ಕೊತ್ತಂಬರಿ ಸೊಪ್ಪು, ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಯಾಕೆ ಅಂದರೆ ಈರುಳ್ಳಿಯಲ್ಲಿ ನೀರು ಹೊಡೆಯುತ್ತೆ, ಅದಕ್ಕೆ ಈರುಳ್ಳಿ ನೀವು ಚೆನ್ನಾಗಿ ಕಲಿಸ್ಬೇಕು. ಯಾಕೆ ಅಂದರೆ ಅದು ಉದ್ರುದ್ರಾಗಬೇಕು. ಉದ್ರುದ್ರಾಗೋ ರೀತಿ ನೀವು ನೀಟಾಗಿ ಕಲಿಸ್ಕೋಬೇಕು. ನಾನು ಈರುಳ್ಳಿನ ಕಲಿಸಿದ್ದೀನಿ ನೀಟಾಗಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಕಲಿಸ್ಕೊಳ್ಳಿ. ನಿಮಗೆ ಎಷ್ಟು ಅಂತ ಗೊತ್ತಾಗುತ್ತೆ ಅಲ್ವಾ, ಅದ್ರದ್ದು ಸೇರಿಸ್ಕೊಂಡು ನೀಟಾಗಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಈರುಳ್ಳಿ ಎಲ್ಲ ಹೊಡಿಬೇಕು, ಹೊಡೆದು ಅದು ಚೆನ್ನಾಗಿ ನೀರು ಬಿಡಬೇಕು. ನೋಡಿ ನಾನು ನೀಟಾಗಿ ಹೆಂಗೆ ಕಲಿಸ್ತಾ ಇದ್ದೀನಿ. ಎರಡೆರಡು ಈರುಳ್ಳಿ ಇಲ್ಲ ಅದರಲ್ಲಿ, ಅಂದರೆ ಎರಡೆರಡು ಅಗಳೂ ಇರಬಾರ್ದು, ಎಲ್ಲ ಒಂದೊಂದೇ ಇರಬೇಕು. ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇರೋದ್ರಿಂದ ಇದಕ್ಕೆ ರವೆ ಸೇರಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. 2 ಕಪ್ ಬೇಕಾದರೆ 2 ಕಪ್ ಸೇರಿಸ್ಕೊಳ್ಳಿ. ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಸ್ವಲ್ಪ ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ನಾನು 2 ಕಪ್ ರವೆ ಸೇರಿಸ್ತಾ ಇದ್ದೀನಿ. 2 ಕಪ್ ರವೆ ಆದಮೇಲೆ ಕಡಲೆ ಬೀಜನ ಹುರ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಆಮೇಲೆ ಎಳ್ಳು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಕಡಲೆ ಬೀಜನ ತರ್ತರಿಯಾಗಿ ಒಂದು ರೌಂಡು ತಿರುಗ್ಕೊಬಿಟ್ಟು ಹಾಕ್ಬಿಟ್ಟು. ಇಲ್ಲಿ ಸ್ವಲ್ಪ ವೀಡಿಯೋ ಸ್ಕಿಪ್ ಆಗಿರೋದ್ರಿಂದ ನಾನು ಇದಕ್ಕೆ ಏನು ಮಿಕ್ಸ್ ಮಾಡಿದ್ದೀನಿ ಅಂತ ಹೇಳ್ತೀನಿ. 2 ಕಪ್ಪು, ಯಾವ ಕಪ್ಪಲ್ಲಿ 2 ಕಪ್ ರವೆ ತಗೊಂಡಿರ್ತೀರೋ ಅದೇ ಕಪ್ಪಲ್ಲಿ 2 ಕಪ್ಪು ಮೈದಾ ಹಾಕಬೇಕು. 2 ಕಪ್ಪು ಮೈದಾ ಹಾಕಿದ ಮೇಲೆ 1 ಕಪ್ಪು ಅಕ್ಕಿ ಹಿಟ್ಟು ಹಾಕಬೇಕು. ನೀವು 1 ಕಪ್ ರವೆ 1 ಕಪ್ ಮೈದಾ ಹಾಕಿದರೆ ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಹಾಕಿ. ಇಲ್ಲ ಅಂದರೆ 2 ಕಪ್ ರವೆ 2 ಕಪ್ಪು ಮೈದಾ 1 ಕಪ್ಪು ಅಕ್ಕಿ ಹಿಟ್ಟು, ಇಷ್ಟೇ ಇದಕ್ಕೆ ಬೇಕಾಗಿರೋ ಐಟಮು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಮನೇಲಿ ಮಾಡಿ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರ ತುಂಬ ಚೆನ್ನಾಗಿತ್ತು ಅಂತ. ಈ ಥರ ನೋಡಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಚೆನ್ನಾಗಿ. ಹಿಂಗೆ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು. ಅದು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಇಲ್ಲಿ ನೋಡಿ ಬಿಸಿ ಕಾಯ್ದಿರೋ ಎಣ್ಣೆ ಹಾಕ್ಕೋತಾ ಇದ್ದೀನಿ. 2 ಸ್ಪೂನು ಕಾಯ್ದಿರೋ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬಿಸಿ ಎಣ್ಣೆನ ಹಾಕಿರೋದ್ರಿಂದ ನೀವು ಸ್ವಲ್ಪ ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಕೈ ಬಿಸಿ ಆಗೋಲ್ಲ. ಅದಾದಮೇಲೆ ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಈ ಥರ ನೀಟಾಗಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟೆಲ್ಲ ಕಲಿಸ್ತೀರಲ್ಲ ಆ ಥರ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಅದಾದಮೇಲೆ ನಾನು 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಅಂದರೆ ಕಲಿಸ್ಬೇಕಾದ್ರೇ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ನೋಡಿ ನಾನು ನೀಟಾಗಿ ರೌಂಡ್ ಶೇಪಾಗಿ, ಅಂದರೆ ಸಾಫ್ಟಾಗಿ ಎಲ್ಲ ಒಂದೋ ಥರ ಮತ್ತೆ ಕಲಿಸ್ಕೊತಾ ಇದ್ದೀನಿ. ಈ ಥರ ಕಲಿಸ್ಕೋಬೇಕು. ನೀವು ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊತೀರಲ್ಲ ಅದೆಲ್ಲ ಕಲಿಸ್ಕೊಂಡ್ಮೇಲೆ ನೋಡಿ ಈ ಥರ ಬರುತ್ತೆ. ಚಪಾತಿ ಹಿಟ್ಟು ತೊಗೊಬಿಟ್ಟು ನೀವು ಚಪಾತಿ ಮಾಡ್ತೀರಲ್ಲ ಅದನ್ನೇ ಯೂಸ್ ಮಾಡ್ಕೋಬೋದು. ಅಂದರೆ ಆಯಿಲ್ ಪ್ಯಾಕೆಟ್ ಇರುತ್ತಲ್ಲ ಅದ್ರದ್ದು, ಅದನ್ನು ಹಾಕ್ಕೊಂಡು ಈ ಥರ ವಡೆ ತಟ್ತಿರಲ್ಲ ಆ ಥರನಾದರೂ ತಟ್ಕೋಬೋದು. ಇಲ್ಲ ಅಂದರೆ ಮದ್ದೂರು ವಡೆ ಇನ್ನೂ ಸ್ವಲ್ಪ ಅಗಲ ಇರುತ್ತೆ. ನಾನು ತೋರಿಸೋದಕ್ಕೆ ಸ್ವಲ್ಪ ಚಿಕ್ಕದಾಗಿ
ತೊಡ್ತಾ ಇದ್ದೀನಿ ನೋಡಿ. ಈ ಥರ ತಟ್ಕೊಳ್ಳಿ, ಮಾಮೂಲಿ ವಡೆ ಥರನೇ. ಇದು ಈಸಿಯಾಗಿ ಬರುತ್ತೆ, ಏನು ಅಂಟೋದು ಇಲ್ಲ, ಅಂಟ್ಕೊಳ್ಳೋದು ಇಲ್ಲ, ಏನೂ ಇಲ್ಲ. ನೋಡಿ ನಾನು ಎಷ್ಟು ನೀಟಾಗಿ ತಟ್ಟಿದ್ದೀನಿ. ನಿಮಗೂ ಅಷ್ಟೇ ಈಸಿಯಾಗಿ ಬರುತ್ತೆ. ಅದು ತಟ್ಟ ಮೇಲೆ ಕಾಯ್ದಿದೆ ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳಿ. ಅದಾದಮೇಲೆ ನೋಡಿ ನೀಟಾಗಿ ಕಾಯಿಸ್ಕೊತಾ ಇದ್ದೀನಿ. ಇಷ್ಟೇ, ತುಂಬ ಸಿಂಪಲ್ಲಾಗಿದೆ ಮದ್ದೂರು ವಡೆ. ಸೇಮ್ ಹೋಟ್ಲು ಥರನೇ ಇದೆ, ಮಾಡಿದರೆ ಟೇಸ್ಟು ಹಂಗೆ ಇರುತ್ತೆ, ತುಂಬ ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.